ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದಿವ್ಯಾ ದಿವ್ಯಾ ನೀನೇನು ಅಂತ ಗೊತ್ತಾಗುತ್ತೆ. ದಿವ್ಯಾ ಏನಂತೀಯ? ಸರ್ ನನ್ನ ಬಿಡಿ ಸರ್, ಯಾಕೆ ಕರ್ಕೊಂಡ್ಬರ್ತಾ ಇದ್ದೀರಾ? ಬಾರ ಹೇಳ್ತೀನಿ. ಸರ್ ಯಾಕೆ ನನ್ನ ಕರ್ಕೊಂಡ್ಬರ್ತಾ ಇದ್ದೀರಾ? ಏನು ವಿಷಯ ಅಂತ ಹೇಳಿ ಸರ್. ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಂಡ್ರೆ ಸರಿ. ಈಗ ಹೀಗೆ ಅಲ್ಲ ನಿನ್ನ ನಂದಿನಿ ಮೇಲೆ ಕೈ ಮಾಡೋದು. ಒಂದ್ಸತಿ ಯೋಚನೆ ಮಾಡಿದ್ಯಾ ಅವಳೇನಾದ್ರೂ ತಿರುಗಸ್ ನಿನ್ ಮೇಲೆ ಕೈ ಮಾಡಿದಿದ್ರೆ ಹೇಗಿರೋದು ಅಂತ? ಮಾಡ್ಬೇಕಿತ್ತವಳು, ಆಗ ಗೊತ್ತಾಗ್ತಿತ್ತು ನಿನಗೆ ಹೆಣ್ಮಕ್ಳು ಪವರ್ ಏನು ಅಂತ. ಗಂಡ ಅನ್ನೋದಕ್ಕೆ ಕಟ್ಟಿಬಿದ್ದು ನೀವು ಮಾಡೋ ಎಲ್ಲಾ ಕೆಟ್ಟ ಕೆಲ್ಸಗಳನ್ನ ಸಹಿಸ್ಕೊಂಡ್ರೆ ಅವಳಿಗೆ ಹಿಂಸೆ ಕೊಟ್ಟು ಅವಳ ಜೀವನ ನರ್ಕ ಮಾಡ್ತೀರಾ. ನೋಡಿ ಮೇಡಮ್, ಇದು ನಮ್ಮ ಮನೆ ವಿಷಯ. ಇದರಲ್ಲಿ ಮೂಗು ತೂರ್ಸೋ ಹಕ್ಕು ನಿಮಗಿಲ್ಲ. ನನಗೆ ಕಾನೂನಿನ ಪಾಠ ಮಾಡೋದಕ್ಕೆ ಬರಬೇಡ. ಪಾಠ ಹೇಳಿಸ್ಕೊಳ್ದೇ ಇರೋ ಹಾಗೆ ನಡ್ಕೊಳ್ಳೋದನ್ನ ಕಲ್ತ್ಕೊ. ಹೆಣ್ಮಕ್ಳಿಗೆ ಎಲ್ಲೇ ಅನ್ಯಾಯ ಆಗ್ತಿದ್ರು ಅಲ್ಲಿ ಪೊಲೀಸರಿಗೆ ಇಂಟರ್ಫಿಯರ್ ಆಗೋ ಹಕ್ಕಿದೆ. ಅಷ್ಟಕ್ಕೂ ನಂದಿನಿ ಮೇಲೆ ಏನು ಕೈ ಮಾಡಿದೆ ನೀನು? ಮಾತಾಡೋ, ನಿನ್ನೆ ಕೇಳ್ತಾ ಇರೋದು. ಹೆಂಡತಿ ಮೇಲೆ ಯಾಕೋ ಕೈ ಮಾಡಿದೆ? ಮೇಡಮ್, ಅದನ್ನ ನಾನು ಹೇಳ್ತೀನಿ ಮೇಡಮ್. ಇವನಿಗೆ ಬೇಡದೇ ಇರೋ ಚಟಗಳು, ಅದಕ್ಕೆ ನಂದಿನಿ ಹಣ ಕೊಡಲ್ಲ ಅಂತ ಇಟ್ಕೊಂಡು ಬಡಿತಾನೆ. ಅಷ್ಟೇ ಅಲ್ಲ ಮೇಡಮ್, ಇವನು ಚೆನ್ನಾಗಿ ಕುಡಿತಾನೆ. ರಾಕ್ಷಸ ಮೇಡಮ್ ಇವನು. ಹೌದಾ? ಮತ್ ನಂದಿನಿ ಯಾಕೆ ತಡವಾಗಿ ಹೋಗಿದ್ದಕ್ಕೆ ಹೊಡೆದಿದ್ದು ಅಂತ ಹೇಳಿದ್ದು? ಅದು ಒಂದು ಕಾರಣನೇ ಮೇಡಮ್. ಅನುಮಾನ ಪಿಶಾಚಿ ಇವನು. ಆದರೆ ಮುಖ್ಯವಾದ ಕಾರಣ ಅದಲ್ಲ ಮೇಡಮ್. ಇವನಿಗೆ ತುಂಬಾ ಮುಖ್ಯವಾಗಿ ಬೇಕಾಗಿರೋದು ಹಣ. ಇವನು ಕುಡ್ತಕ್ಕೆ, ಇವನು ಇಸ್ಪೀಟ್ಗೆ ನಂದಿನಿ ಹಣ ಕೊಡ್ಲಿಲ್ಲ ಅಂದ್ರೆ ಬಾಸುಂಡೆ ಬರೋ ಹಾಗೆ ಹೊಡೆಯೋದು. ಹೌದೇನೋ, ಅದಕ್ಕೆ ಹೊಡೆದ್ಯಾ? ಥೂ, ನಾಚಿಕೆ ಆಗಲ್ಲ ನಿನಗೆ? ದುಡ್ಡು ಬೇಕಾದ್ರೆ ದುಡ್ಡು ಸಂಪಾದಿಸ್ಬೇಕು, ಅದನ್ನ ಬಿಟ್ಟು ಹೆಂಡತಿಗೆ ಕಾಟ ಕೊಡೋದಲ್ಲ. ನಿಮ್ದೆಲ್ಲ ಒಂದು ಜೀವನನೇನ್ರು? ನಂದಿನಿ ನೋಡಿದ್ರೆ ಎಷ್ಟು ಕಷ್ಟಪಟ್ಟು ದುಡಿಯೋ ಹೆಣ್ಮಗಳು ಅಂತವಳಿಗೆ ನಿನ್ನಂತ ಗಂಡನ? ಒಂದು ತಿಳ್ಕೊ, ನಂದಿನಿ ಮನ್ಸ್ ಮಾಡಿದ್ರೆ ನಿನ್ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಸಾಕಾಗಿತ್ತು. ನಾನೇ ಖುದ್ದಾಗಿ ನಿಂತು ಒಳಗಾಕಿರ್ತಿದ್ದೆ ನಿನ್ನ. ಪಾಪ, ಅವಳು ನಿನ್ ಬಗ್ಗೆ ಮಾತಾಡಿದ್ರು ಸುಮ್ಮನಾಗ್ಬಿಡ್ತಾಳೆ. ನೋಡಿ ಮೇಡಮ್, ಈಗ ಅವಳು ಕಂಪ್ಲೇಂಟ್ ಕೊಟ್ಟಿಲ್ಲ ತಾನೆ, ಆದ್ರೂ ಯಾಕೆ ನನ್ನ ಕರ್ಕೊಂಬಂದು ಹೊಡಿತಾ ಇದ್ದೀರಾ? ಯಾಕೆ ಅಂದ್ರೆ ನಂದಿನಿ ನನ್ನ ಫ್ಯಾಮಿಲಿ, ಪೊಲೀಸ್ ಫ್ಯಾಮಿಲಿ. ಅವಳ ಜೊತೆ ನಾವಿದ್ದೀವಿ. ನಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದ್ರೆ ಬಿಟ್ಬಿಡ್ತೀವ? ಊರವ್ರ ಕಷ್ಟ ಸುಖಕ್ಕೆಲ್ಲ ಆಗ್ತೀವಂತೆ. ನಮ್ಮ ಫ್ಯಾಮಿಲಿ ಅವ್ರನ್ನ ಯಾರಾದ್ರೂ ಮುಟ್ಟಿದ್ರೆ ಸುಮ್ಮನೆ ಇರ್ತೀವ?
ಒಂದ್ ವೇಳೆ ನಂದಿನಿನೇ ಸುಮ್ನಾದ್ರೂ ನಾನ್ ಸುಮ್ನೆ ಇರಲ್ಲ. ಇದೇ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸರಿ ಈಗೇನಾದ್ರೂ ಮಾಡ್ದೆ ಅಂತ ಗೊತ್ತಾಯ್ತು ಮಗನೇ, ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಏನ್ ಮೇಡಮ್ ಆಗ್ಲಿಂದ ಕಾಯ್ತಾ ಇದೀವಿ, ಬೇಗ ಕೊಡಿ. ಹಾ, ಒಂದ್ ನಿಮಿಷ. ಎಷ್ಟೊತ್ತಿನಿಂದ ಕಾಯ್ತಾ ಇದೀನಿ ಮೇಡಮ್, ಲೇಟ್ ಆಗುತ್ತೆ ಮೇಡಮ್, ಬೇಗ ಕೊಡಿ. ಬಂದೆ ಅಣ್ಣ. ಇದು ಯಾವ ಸೀಮೆ ಬಜ್ಜಿ ಗುರು ಇದು? ಯಾಕಣ್ಣ, ಏನಾಯ್ತು? ಹಾ, ಯಾಕ ಒಂದ್ಸರ್ತಿ ನೀವೇ ತಿಂದು ನೋಡಿ, ಬಾಯಲ್ಲಿ ಇಡಕ್ ಆಗ್ತಾ ಇಲ್ಲ, ಬರೀ ಉಪ್ಪಿದೆ ಅಮ್ಮ ಇದ್ರಲ್ಲಿ. ಕಸ್ಟಮರ್ಸ್ನ ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ ನೀವು? ಅಣ್ಣ, ಉಪ್ಪು ನೋಡ್ಕೊಂಡೇ ಹಾಕಿದ್ದೆ. ರೀ ಏನ್ರಿ ಮಾತಾಡ್ತೀರ ನೀವು? ಉಪ್ಪು ನಾವೇ ಬಂದೇನ ಅಲ್ಲಿ ಸುರಿದಿದ್ವಿ, ಏನ್ ಕತೆ? ದಿವ್ಯಾ, ಏನಾಯ್ತು? ಏನಾಯ್ತು ಸರ್? ಏನ್ ಬಾಲನ ಇದು? ನಿಮ್ಮ ಅಂಗಡಿ ಅಂತ ವಿಶ್ವಾಸದಿಂದ ಬಂದ್ರೆ ಈಗ ಮಾಡೋದು. ಬಜ್ಜಿಲಿ ಫುಲ್ಲು ಉಪ್ಪೆ ಸುರಿದಿದ್ದಾರೆ. ತಿನ್ನಕ್ಕಾಗ್ತಾ ಇಲ್ಲ, ಬಿಡಕ್ಕಾಗ್ತಾ ಇಲ್ಲ. ದಿವ್ಯಾ, ಏನು ಹೇಳ್ತಾ ಇದ್ದಾರೆ ಇವರು? ಯಾಕೆ ಈ ರೀತಿ ಹೇಳ್ತಿದ್ದಾರೆ ನನಗೂ ಗೊತ್ತಿಲ್ಲ. ದಿನ ಮಾಡೋ ಥರನೇ ಇವತ್ತು ಮಾಡಿದ್ದು, ಆದರೆ ಯಾವತ್ತೂ ಇಲ್ಲದೆ ಇರೋ ಕಂಪ್ಲೇಂಟ್ ಇವತ್ತು ಬಂದಿದೆ. ಯಾಕೆ ಅಂತ ಗೊತ್ತಿಲ್ಲ ಬಾಲ. ಪ್ರಾಮಿಸ್ ಬಾಲ, ನನಗೇನು ಅಂತಾನೆ ಗೊತ್ತಾಗ್ತಿಲ್ಲ. ಸರ್, ನಿಮ್ಮ ಪ್ಲೇಟ್ ಕೊಡಿ ಇಲ್ಲಿ. ತಗೊಳ್ಳಿ ಸರ್, ನೀವೇ ತಿಂದು ನೋಡಿ, ಉಪ್ಪಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ನಿಮಗೇನೆ. ಏನು ದಿವ್ಯಾ, ಬರೀ ಉಪ್ಪೇ ಸುರಿದಿದ್ಯಾ? ಅದ್ರ ಮೇಲೆ ನನಗೇನು ಗೊತ್ತೇ ಇಲ್ಲ ಅಂತ ಬೇರೆ ವಾದ ಮಾಡ್ತಿದ್ಯಾ? ಇಲ್ಲ ಬಾಲ, ಇದೆಲ್ಲ ಹೇಗಾಯ್ತು ಅಂತ ನನಗೂ ಗೊತ್ತಿಲ್ಲ. ನನ್ನ ವ್ಯಾಪಾರಕ್ಕೆ ನಾನೇ ಕಲ್ಲು ಹಾಕೋತೀನಾ? ನೋಡಿ ಬಾಲ ಅವರೇ, ಈಗಲೂ ನಿಮ್ಮ ಹೆಂಡತಿ ಹೇಗೆ ವಾದ ಮಾಡ್ತಿದ್ದಾರೆ ಅಂತ ನೋಡಿ. ಏನೇ ಇವಳು, ಇಷ್ಟಾದರೂ ಅವ್ಳು ಕೂಗಾಡ್ತೆ ಸಮಾಧಾನವಾಗಿ ಇದ್ದಾಳೆ. ಇದಂತೂ ನನ್ನ ಮೊಮ್ಮಗಳು ದಿವ್ಯಾ ಅಲ್ಲ ಕಣೆ. ಅಯ್ಯಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.